ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಆಗಸ್ಟ್ 16 ಕರೆಂಟ್ ಅಫೇರ್ಸನ್ನು ನೋಡೋಣ. ಫಸ್ಟ್ ಒನ್, ವಿಕಸಿತ ಭಾರತ ರೋಜ್ಗಾರ್ ಯೋಜನೆ 2025 ಆಗಸ್ಟ್ 1ರಂದು ಜಾರಿಗೆ ಬಂದಿದ್ದು ಕೇಂದ್ರ ಸಚಿವ ಸಂಪುಟದ ಅನುಮೋದನೆ ಪಡೆದುಕೊಂಡಿದೆ. ಈ ಯೋಜನೆ ಇದರದ್ದು ಉದ್ದೇಶ ಏನಪ್ಪ ಅಂದರೆ ಉದ್ಯೋಗ ಸೃಷ್ಟಿಗೆ ಉತ್ತೇಜನ, ಆರ್ಥಿಕ ಬೆಳವಣಿಗೆಗೆ ವೇಗ ನೀಡುವುದು ಮತ್ತು ಯುವಜನರಿಗೆ ಸ್ಥಿರ ಭವಿಷ್ಯ ಮತ್ತು ಕಲ್ಪಿಸುವುದು. 99,446 ಕೋಟಿ ವೆಚ್ಚದಲ್ಲಿ ರೂಪುಗೊಂಡ ಯೋಜನೆ 2 ವರ್ಷಗಳಲ್ಲಿ ದೇಶಾದ್ಯಂತ 3.5 ಕೋಟಿಗೂ ಹೆಚ್ಚು ಉದ್ಯೋಗ ಸೃಷ್ಟಿಸುವ ಗುರಿ ಹೊಂದಿದೆ. ಇದರಲ್ಲಿ 1.98 ಕೋಟಿ ಉದ್ಯೋಗವನ್ನು ಮೊದಲ ಬಾರಿಗೆ ಉದ್ಯೋಗ ಮಾರುಕಟ್ಟೆಗೆ ಪ್ರವೇಶಿಸುವ ಯುವಜನರಿಗೆ ಮೀಸಲಿಡಲಾಗಿದೆ. ಯೋಜನೆ ಹೇಗಿರುತ್ತದೆ ಎಂದು ತಿಳಿದುಕೊಳ್ಳೋಣ. ಫಸ್ಟ್ ಒನ್, ಮೊದಲ ಬಾರಿಗೆ ಉದ್ಯೋಗ ರಂಗ ಪ್ರವೇಶಿಸುವ ಮತ್ತು ತಿಂಗಳಿಗೆ 1 ಲಕ್ಷ ವೇತನ ಹೊಂದಿರುವ ನೌಕರರು ಈ ಯೋಜನೆಯ ಆರ್ಥಿಕ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ 2 ಹಂತಗಳಲ್ಲಿ 15 ರು ಪ್ರೋತ್ಸಾಹ ಧನ ನೀಡಲಾಗುವುದು. ಹೆಚ್ಚು ಉದ್ಯೋಗಗಳನ್ನು ನೇಮಕ ಮಾಡಿಕೊಳ್ಳುವ ಕಂಪನಿಗಳು ಪ್ರತಿ ಹೊಸ ತಿಂಗಳಿಗೆ 3,000 ವರೆಗೆ ಪ್ರೋತ್ಸಾಹಧನ ಪಡೆಯಬಹುದು. 2 ವರ್ಷಗಳ ಕಾಲ ಈ ಸೌಲಭ್ಯ ಸಿಗಲಿದೆ. ಉತ್ಪಾದನಾ ವಲಯಕ್ಕೆ ಈ ಲಾಭ ಗರಿಷ್ಠ 4 ವರ್ಷಗಳವರೆಗೆ ಲಭ್ಯವಾಗಲಿದೆ. ಹಾಗೆಯೇ ಈ ಸೌಲಭ್ಯ ಪಡೆಯಲು ಉದ್ಯೋಗದಾತರು EPFOನಲ್ಲಿ ನೋಂದಾಯಿಸಿರಬೇಕು. 50ಕ್ಕಿಂತ ಕಡಿಮೆ ಉದ್ಯೋಗಗಳಿರುವ ಸಂಸ್ಥೆಗಳು ಕನಿಷ್ಠ 2 ಹೊಸ ನೌಕರರನ್ನು ನೇಮಿಸಬೇಕು. 50ಕ್ಕಿಂತ ಹೆಚ್ಚು ಉದ್ಯೋಗಗಳನ್ನು ಹೊಂದಿರುವ ಸಂಸ್ಥೆಗಳು ಕನಿಷ್ಠ 5 ಜನರನ್ನು ನೇಮಿಸಿಕೊಳ್ಳಬೇಕು. ಸೆಕೆಂಡ್ ಒನ್, ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಶತಮಾನದ ಸಂಭ್ರಮ. ಕೇಂದ್ರ ಲೋಕಸೇವಾ ಆಯೋಗ ರಚನೆಯಾಗಿ ಅಕ್ಟೋಬರ್ 1ರಂದು ಶತಮಾನ ಪೂರೈಸಲಿದೆ. ಆದ ಕಾರಣ 2025 ಅಕ್ಟೋಬರ್ 1ರಿಂದ 2026 ಅಕ್ಟೋಬರ್ 1ರವರೆಗೆ ಕಾರ್ಯಕ್ರಮ ನಡೆಯಲಿದೆ. ಇವಾಗ ಕೇಂದ್ರ ಲೋಕಸೇವಾ ಆಯೋಗದ ಸ್ವಲ್ಪ ಸಂವಿಧಾನಿಕ ನಿಯಮಗಳನ್ನು ತಿಳಿದುಕೊಳ್ಳೋಣ. 315ನೇ ವಿಧಿ ಪ್ರಕಾರ ನೇಮಕ ಮಾಡುತ್ತಾರೆ. ಸದಸ್ಯರು ಒಬ್ಬ ಅಧ್ಯಕ್ಷರಿರುತ್ತಾರೆ. ಸದಸ್ಯರನ್ನು ಸಂವಿಧಾನ ಆಯೋಗದ ಸದಸ್ಯರು ನಿಗದಿಪಡಿಸಿಲ್ಲ. ಆದರೆ ಆಯೋಗದ ಸದಸ್ಯರ ಸಂಖ್ಯೆಯನ್ನು ರಾಷ್ಟ್ರಾಧ್ಯಕ್ಷರು ನಿರ್ಧರಿಸುತ್ತಾರೆ. ಸಾಮಾನ್ಯವಾಗಿ ಅಧ್ಯಕ್ಷರನ್ನೊಳಗೊಂಡ 11 ಮಂದಿ ಸದಸ್ಯರನ್ನು ಹೊಂದಿರುತ್ತಾರೆ. ನೇಮಕಾತಿ: ರಾಷ್ಟ್ರಾಧ್ಯಕ್ಷರು ಸಚಿವ ಸಂಪುಟದ ಸಲಹೆ ಮೇರೆಗೆ ನೇಮಕ ಮಾಡುತ್ತಾರೆ. ಅಧಿಕಾರಾವಧಿ 6ರಿಂದ 65 ವರ್ಷ ತುಂಬುವವರೆಗೆ. ರಾಜೀನಾಮೆ ರಾಷ್ಟ್ರಾಧ್ಯಕ್ಷರಿಗೆ ಸಲ್ಲಿಕೆ. ಪದಚ್ಯುತಿ: ದಿವಾಳಿಯಾದರೆ, ತಮ್ಮ ಅಧಿಕಾರದ ಅವಧಿಯಲ್ಲಿ ವೇತನ ಪಡೆಯುವ ಬೇರೆ ಹುದ್ದೆಯಲ್ಲಿದ್ದರೆ ಅಸಮರ್ಥರಾಗಿದ್ದರೆ. ಅನುಚಿತ ವರ್ತನೆಯ ಆಧಾರದ ಮೇಲೆಯೂ ರಾಷ್ಟ್ರಾಧ್ಯಕ್ಷರು ಪದಚ್ಯುತಿಗೊಳಿಸಬಹುದು. ಆದರೆ ಸರ್ವೋಚ್ಚ ನ್ಯಾಯಾಲಯವು ವಿಚಾರಣೆ ನಡೆಸಿ ಶಿಫಾರಸು ಮಾಡಬೇಕು. ಪ್ರಸ್ತುತ ಲೋಕಸೇವಾ ಆಯೋಗದ ಅಧ್ಯಕ್ಷರು ಅಜಯ್ ಕುಮಾರ್. ಥರ್ಡ್ ಒನ್, ಭೂ ಸುಧಾರಣೆಗಳು ಕಾನೂನು ತಿದ್ದುಪಡಿ ವಿಧೇಯಕ 2025. 2 ಪ್ರಮುಖ ವಿಧೇಯಕಗಳು ಕರ್ನಾಟಕ ವಿಧಾನಸಭೆಯಲ್ಲಿ ಧ್ವನಿಮತದಿಂದ ಅಂಗೀಕಾರಗೊಂಡಿವೆ. ಫಸ್ಟ್ ಒನ್, ತಿದ್ದುಪಡಿ ಮೂಲಕ 4 ಹೆಕ್ಟೇರ್ವರೆಗೆ ಭೂಮಿ ಖರೀದಿ ಅನುಮತಿ ಅಧಿಕಾರ ಜಿಲ್ಲಾಧಿಕಾರಿಗಳಿಗೆ ಬರಲಿದೆ. ಸೆಕೆಂಡ್ ಒನ್, ಬಗರ್ ಹುಕುಂ ಭೂಮಿ ನೋಂದಣಿ ಅಧಿಕಾರ ಇನ್ನು ತಹಶೀಲ್ದಾರರಿಗೆ ಸಿಗಲಿದೆ. ಅದರ ಮುಖ್ಯಾಂಶಗಳು: ಫಸ್ಟ್ ಒನ್, ನೋಂದಣಿ ಪ್ರಕ್ರಿಯೆ ಸರಳೀಕರಣಕ್ಕೆ ತಾಂತ್ರಿಕತೆ ಬಳಸಿಕೊಂಡು ಅಧಿಕಾರಿಗಳ ಮಧ್ಯಪ್ರವೇಶವನ್ನು ಕಡಿಮೆ ಮಾಡುವುದು. ಸೆಕೆಂಡ್ ಒನ್, ತಿದ್ದುಪಡಿ ಮೂಲಕ ಡಿಜಿಟಲ್ ಸಹಾಯವನ್ನು ಕಡ್ಡಾಯಗೊಳಿಸಲಾಗುವುದು. ತಿದ್ದುಪಡಿ ಪ್ರಮುಖ ಅಂಶಗಳು: ಬಗರ್ ಹುಕುಂ ಭೂಮಿ ನೋಂದಣಿ ಮಾಡಿಕೊಳ್ಳಲು ತಹಶೀಲ್ದಾರರಿಗೆ ನೀಡಲಾಗಿದೆ. ಕೃಷಿ ಭೂಮಿಯನ್ನು ಕೈಗಾರಿಕೆಗೆ ಖರೀದಿಸಲು ಮುಖ್ಯ ಕಾರ್ಯದರ್ಶಿಯಿಂದ ಅನುಮತಿ ಪಡೆಯಬೇಕಿತ್ತು. ನೂತನ ತಿದ್ದುಪಡಿಯಂತೆ ಈ ಅಧಿಕಾರ ಈಗ ಜಿಲ್ಲಾಧಿಕಾರಿಗೆ ಸಿಗಲಿದೆ. ಸರ್ಕಾರಿ ಕಚೇರಿಗಳಲ್ಲಿ ಪೇಪರ್ ದಾಖಲೆ ಬಂದ್. ಸೆಕ್ಷನ್ 32ನ್ನು ತಿದ್ದುಪಡಿ ಮಾಡಲಾಗಿದ್ದು, ಎಲ್ಲ ದಾಖಲೆಗಳನ್ನು ಡಿಜಿಟಲ್ ರೂಪಕ್ಕೆ ತಿರುಗಲಿದೆ. ರಾಜ್ಯಾದ್ಯಂತ 2 ಎಕರೆಯವರೆಗೆ ಕೈಗಾರಿಕಾ ಮೂಲಕ ಭೂ ಪರಿವರ್ತನೆಗೆ ವಿನಾಯಿತಿಯನ್ನು ಈಗ ನೀಡಲಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.